ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಸಂಗೀತ. ವೀಕ್ಷಕರೇ, ಮೈಸೂರಿನ ಹೊರವಲಯದಲ್ಲಿರುವ ಸಿದ್ಧಾರ್ಥ ನಗರಕ್ಕೆ ಹೊಂದಿಕೊಂಡಿರುವ ಕುರುಬರಳ್ಳಿ ಸರ್ವೆ ಸಂಖ್ಯೆ 4 ಎಂದರೆ ಮೈಸೂರಿಗೆ ಹತ್ತಿರವಾದ ಒಂದು ಐತಿಹಾಸಿಕ ಪ್ರದೇಶ. ಇದನ್ನು ಒಂದು ಕಡೆ ಸಾರ್ವಜನಿಕ ಬಳಕೆಗೆ ಮೀಸಲಾಗಿದ್ದ ಬಿ ಖರಾಬು ಅಥವಾ ಸರ್ಕಾರಿ ಆಸ್ತಿ ಎಂದು ಪರಿಗಣಿಸಲಾಗಿತ್ತು. ಇದು ಸರ್ಕಾರದ ಜಾಗವಾಗಿದ್ದರೂ ಇತ್ತೀಚೆಗೆ ಕೆಲವು ದುರುದ್ದೇಶಿ ವ್ಯಕ್ತಿಗಳು ಈ ಭೂಮಿಯನ್ನು ತಮ್ಮ ಸ್ವಂತ ಎಂದು ತೋರಿಸಲು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದ್ದಾರೆ. ಹೌದು ವೀಕ್ಷಕರೇ, ಕುರುಬರಳ್ಳಿ ಸರ್ವೆ ಸಂಖ್ಯೆ 4 ಬಿ ಖರಾಬು ಅಂದರೆ ಸಾರ್ವಜನಿಕ ಆಸ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದು, ಇದರಲ್ಲಿ ಭೂಮಿಯನ್ನು ಸಾರ್ವಜನಿಕ ಕೆಲಸಗಳಿಗೆ ಮೀಸಲಿಟ್ಟುಕೊಂಡಿರ್ತಾರೆ. ಆದರೆ ಇತ್ತೀಚೆಗೆ ಭೂಗಳ್ಳರು ಮತ್ತು ಅಕ್ರಮ ವ್ಯಾಪಾರಿಕ ಸಂಪರ್ಕಗಳನ್ನು ಹೊಂದಿರುವ ದುಷ್ಟ ವ್ಯಕ್ತಿಗಳು ಈ ಭೂಮಿಯನ್ನು ತಮ್ಮ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ವಸಂತ್ ಎಂ ರಾಯ್ಕರ್ ಎಂಬುವವರು ವಾಣಿ ವಿಲಾಸ ಜಾಗವಾದ 120x80 ಜಾಗವನ್ನ ತಮಗೆ ಶ್ರೀರಾಂಪುರದ ಗ್ರಾಮ ಪಂಚಾಯಿತಿಯಿಂದ ಅನುದಾನದಿಂದ ಬಂದ ಜಾಗವಾಗಿದೆ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುತ್ತಾರೆ. ನಂತರ ಅದೇ ಜಾಗವನ್ನ ತನ್ನ ಮಗನಾದ ಮಂಜುನಾಥ್ ರಾಯ್ಕರ್ ಅವರಿಗೆ ದಾನ ಪತ್ರವಾಗಿ ತಾನು ಕಬಳಿಸಿದ 120x80 ಜಾಗವನ್ನ ರಿಜಿಸ್ಟರ್ ಮಾಡ್ತಾರೆ. ನಂತರ 2006ರಲ್ಲಿ ವಸಂತ್ ಎಂ ರಾಯ್ಕರ್ ಅವರು ಮರಣ ಹೊಂತಾರೆ. ತದನಂತರ ಅದೇ ಜಾಗವನ್ನು ವಸಂತ್ ರಾಯ್ಕರ್ ಮಗನಾದ ಮಂಜುನಾಥ್ ರಾಯ್ಕರ್ ಅವರು ಅನಿತಾ ಸೂರ್ಯನಾರಾಯಣ ಎಂಬುವವರಿಗೆ ಮಾರ್ತಾರೆ. ಅದಾದ ನಂತರ ಅನಿತಾ ನಾರಾಯಣ್ ರವರು ನಿವೇಶನ ಸಂಖ್ಯೆ 6ರಲ್ಲಿ ಖರೀದಿಸಿರುವ 120x80 ಜಾಗವನ್ನು ತೆಗೆದುಕೊಂಡ 29 ದಿನದೊಳಗೆ ತನ್ನ ಪಕ್ಕದಲ್ಲಿ ಖಾಲಿ ಇದ್ದ 105x83 ಅಡಿ 6/1 ನಿವೇಶನ ಸಂಖ್ಯೆಗೆ ಸುಳ್ಳು ದಾಖಲಾತಿ ಸೃಷ್ಟಿಸಿ ತನ್ನ ಗಂಡನಾದ ಸೂರ್ಯನಾರಾಯಣ್ ರವರಿಗೆ ದಾನ ಪತ್ರದ ಮೂಲಕ ನೋಂದಣಿ ಮಾಡ್ತಾರೆ. ಕ್ರಮೇಣ ನಕಲಿ ದಾಖಲೆಗಳ ಮೂಲಕ ತನ್ನ ಜಾಗವಾದ 9600 ಸ್ಕ್ವೇರ್ ಫೀಟ್ ಪಕ್ಕದಲ್ಲಿ ಖಾಲಿ ಇದ್ದ 400 ಸ್ಕ್ವೇರ್ ಫೀಟ್ ಸರ್ಕಾರಿ ಜಾಗವನ್ನು ಸಹ ಕಬಳಿಸಿಕೊಂಡು 10,000 ಸ್ಕ್ವೇರ್ ಫೀಟ್ ಎಂದು ದಾಖಲಾತಿಯನ್ನ ಸೃಷ್ಟಿಸುತ್ತಾರೆ. ಅನಿತಾರವರ ಗಂಡ ಸೂರ್ಯನಾರಾಯಣ್ ರವರು ಸಹ 6/1 ನಿವೇಶನ ಸಂಖ್ಯೆಗೆ 8,715 ಸ್ಕ್ವೇರ್ ಫೀಟ್ ಜಾಗದ ಪಕ್ಕದಲ್ಲಿದ್ದ 9,215 ಸ್ಕ್ವೇರ್ ಫೀಟ್ ಸರ್ಕಾರಿ ಜಾಗವನ್ನು ಕಬಳಿಸಿಕೊಂಡು 18,000 ಅಡಿ ಎಂದು ದಾಖಲಾತಿಯನ್ನ ಸೃಷ್ಟಿಸಿದ್ದಾರೆ. ನಿವೇಶನ ಸಂಖ್ಯೆ 6/1 ಜಾಗವನ್ನು 17/8/2013ರಂದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರವರ ನಕಲಿ ಸಹಿ ಬಳಸಿ ನಕಲಿ ದಾಖಲೆಗಳ ಮೂಲಕ ತಾನು ಖರೀದಿಸಿರುವ ಜಾಗದ ಸುತ್ತಮುತ್ತಲೆಲ್ಲ ಇದ್ದ ಸರ್ಕಾರಿ ಜಾಗವನ್ನು ಕಬಳಿಸಿದ್ದಾರೆ. ವಾಣಿ ವಿಲಾಸ ಸರ್ಕಾರಿ ಜಾಗವು ತ್ರಿಕೋನ ಆಕಾರದಲ್ಲಿದ್ದು ಲಲಿತ ಮಹಲ್ ರಸ್ತೆಯ ಪೂರ್ವ ಮತ್ತು ಪಶ್ಚಿಮ 2 ದಿಕ್ಕಿನಲ್ಲೂ ಇದ್ದು ದಿನನಿತ್ಯ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಪ್ರತಿಷ್ಠಿತ ವ್ಯಕ್ತಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಅದೇ ರಸ್ತೆಯಲ್ಲಿ ಪ್ರತಿದಿನ ಓಡಾಡುತ್ತಿದ್ದರು. ಯಾರೂ ತಮಗೆ ಅರಿವೇ ಇಲ್ಲದಂತೆ ಪರೋಕ್ಷವಾಗಿ ಅಕ್ರಮಗಳಿಗೆ ಸಹಕಾರ ನೀಡುತ್ತಿರುವಂತೆ ಭಾಸವಾಗಿರುತ್ತದೆ. ಇನ್ನು ಎಷ್ಟೋ ಸರ್ಕಾರಿ ಜಾಗವನ್ನು ಸೂರ್ಯನಾರಾಯಣ್ ರವರು ತಮ್ಮ ಸ್ವಾರ್ಥಕ್ಕಾಗಿ ಖರೀದಿ ಹೆಸರಿನಲ್ಲಿ ನಕಲಿ ದಾಖಲೆಗಳ ಮೂಲಕ ಮಾರಿದ್ದಾರೋ ತಿಳಿಯದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸರ್ಕಾರದ ಆಸ್ತಿ ಅನ್ಯರ ಪಾಲಾಗದಂತೆ ಎಚ್ಚರಿಕೆ ವಹಿಸಬೇಕೆಂಬುದು ಸಾರ್ವಜನಿಕರ ಆಸೆಯಾಗಿದೆ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ.